ಶ್ಲೋಕದಲ್ಲಿ. ಸ್ತ್ರೀಯನ್ನು ಹೇಗೆ ನೋಡ್ಕೋಬೇಕು ನಾವು ಅಂತ ಹೇಳುವಾಗ ಬಂದಿರತಕ್ಕಂಥದ್ದು. ಪಿತಾ ರಕ್ಷತಿ ಕೌಮಾರೇ, ಸ್ತ್ರೀಯನ್ನ ಹೇಗೆ ನೋಡ್ಕೋಬೇಕು ನಾವು? ಅವಳ ಕೌಮಾರ್ಯದಲ್ಲಿ ಅವಳನ್ನ ತಂದೆ ನೋಡಿಕೊಳ್ಬೇಕು. ರಕ್ಷತಿ, ರಕ್ಷಣೆ ಮಾಡಬೇಕು ಅಂತ ಅರ್ಥ. ಪಿತಾ ರಕ್ಷತಿ ಕೌಮಾರೆ, ಭರ್ತ ರಕ್ಷತಿ ಯೌವನೆ. ಆ ಸ್ತ್ರೀಯಾದ ಉಳಿದಾಳೆ, ಅವಳ ಯೌವನದ ಕಾಲದಲ್ಲಿ ಗಂಡ ಭರ್ತ ರಕ್ಷತಿ, ರಕ್ಷಿಸಬೇಕು. ಕೌಮಾರ್ಯದಲ್ಲಿ ತಂದೆ ರಕ್ಷಿಸಬೇಕು, ಯೌವನದಲ್ಲಿ ಗಂಡ ರಕ್ಷಿಸಬೇಕು. ಪುತ್ರಾಹ, ಪುತ್ರ ರಕ್ಷತಿ ಸ್ಥವಿರೆ ಅಥವಾ ಸ್ಥವಿರೆ ರಕ್ಷತಿ ಪುತ್ರ. ವಯಸ್ಸಾದ ಕಾಲದಲ್ಲಿ, ವೃದ್ಧಾಪ್ಯದಲ್ಲಿ ಮಕ್ಕಳು ನೋಡಿಕೊಳ್ಳಬೇಕು, ರಕ್ಷಿಸಬೇಕು. ಈ ಮೂರೂ ಕಡೆ ರಕ್ಷಿಸಬೇಕು ಅಂತ ಬಂದು ಕೊನೆ ಪಾದದಲ್ಲಿ ಬೇರೆ ಅರ್ಥ ಬರುತ್ತಾ? ಈ ಪದ್ಯ ಬರೆದಿದ್ದಾನಲ್ಲ ಮನು, ಅವನ ಉದ್ದೇಶ ಏನಿದೆ? ಸ್ತ್ರೀಗೆ ಯಾರು ಯಾರು ಯಾವ ಯಾವ ಕಾಲದಲ್ಲಿ ರಕ್ಷಣೆ ಕೊಡಬೇಕು. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ. ಇಲ್ಲಿ ಸ್ವಾತಂತ್ರ್ಯ ಅಂದ್ರೆ ಅರ್ಥ ಅವಳ ಪಾಡಿಗೆ ಅವಳನ್ನು ಬಿಟ್ಬಿಡ್ಬೇಡ್ರಿ, ಅವಳನ್ನು ಅವಳ ಪಾಡಿಗೆ ಬಿಟ್ಬಿಡ್ಬೇಡಿ. ಕೌಮಾರ್ಯದಲ್ಲಿ, ಪುಟ್ಟ ವಯಸ್ಸಿನಲ್ಲಿ, ಇನ್ನು ಗಂಡ ಬರೋವರೆಗೆ, ಗಂಡ ಬರೋಕ್ ಮುಂಚೆ ತಂದೆ ರಕ್ಷಣೆ ಕೊಡಬೇಕು ಅವಳಿಗೆ. ಯೌವನದ ಕಾಲದಲ್ಲಿ ಅವಳಿಗೆ ಮದುವೆ ಆಗಿರುತ್ತೆ ಅಂತ ಆ ಕಾಲದ ವಿಚಾರ ಅವರದು. ಬೇಗ ಮದುವೆ ಆಗ್ಬಿಡ್ತಿತ್ತು, ಯೌವನ ಬರೋ ವೇಳೆ ಮದುವೆ ಆಗ್ಬಿಡ್ತಿತ್ತು. ಆ ಕಾಲದಲ್ಲಿ ಗಂಡ ರಕ್ಷಣೆ ಕೊಡಬೇಕು. ಭರ್ತ ರಕ್ಷತಿ ಯೌವನೆ, ರಕ್ಷತಿ ರಕ್ಷತಿ ರಕ್ಷತಿ. ಸ್ಥವಿರೇ ರಕ್ಷತಿ ಪುತ್ರ. ವೃದ್ಧಾಪ್ಯದಲ್ಲಿ, ವಯಸ್ಸಾದ ಕಾಲದಲ್ಲಿ, ಪ್ರೌಢಾವಸ್ಥೆಯಲ್ಲಿ ಮಕ್ಕಳು ನೋಡ್ಕೋಬೇಕು. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂದ್ರೆ ಇಲ್ಲಿ ಆಶಯ, ಈ ಪದ್ಯದ ಆಶಯ ಅಥವಾ ಧ್ವನಿ ಅಂತ ಕರೀತಾರೆ. ಲಿಟ್ರೇಚರ್ ಸ್ಟೂಡೆಂಟ್ಸ್ಗೆ ಒಂದು ಕವಿ ಏನಾದರೂ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದೆ ಬಸವಣ್ಣ, ಪರಚಿಂತೆ ನಮಗೆ ಏಕಯ್ಯ ಅಂದ್ರೆ ಬಸವಣ್ಣ ನೋಡಿ ಇನ್ನೊಬ್ಬರ ಚಿಂತೆ ನಮಗೆ ಯಾಕು ಅಂತ ಹೇಳಿಬಿಟ್ಟಿದ್ದಾರೆ. ಅವರು ಸ್ವಾರ್ಥಿ ಅಂತ ಹೇಳೋಣ. ಅದು ಲಿಟ್ರಲ್ ಮೀನಿಂಗ್. ಅದು ಪರಚಿಂತೆ ಯಮಗೆ ಏಕೆ ಅಯ್ಯ ಅನ್ನೋದು ಲಿಟ್ರಲ್ ಮೀನಿಂಗ್ ತಗೊಳ್ಳೋಕಿರುತ್ತಾ ಅಥವಾ ಅವರ ಆಶಯ ಧ್ವನಿ ತಗೊಳ್ಳೋಕಿರುತ್ತಾ? ಹಾಗೆಯೇ ಈ ಶ್ಲೋಕದಲ್ಲೂ ಕೂಡ ಕೌಮಾರ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡ ಮತ್ತು ವಯಸ್ಸಾದ ಮೇಲೆ ಮಕ್ಕಳು ನೋಡ್ಕೊಳ್ತಾರೆ. ಅವಳ ಪಾಡಿಗೆ ಅವಳನ್ನು ಬಿಟ್ಟು ಬಿಡಬೇಡಿ ಅಂತ ಅರ್ಥ. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ. ಒಬ್ಬಳೇ ಬಿಡಬೇಡಿ ಅವಳನ್ನ, ಅವಳ ಪಾಡಿಗೆ ಡೆಸರ್ಟ್ ಮಾಡಿಬಿಡಬೇಡಿ, ತೊರೆದು ಬಿಡಬೇಡಿ ಅವಳನ್ನ. ನೀನು ನನಗೇನು ಜವಾಬ್ದಾರಿ, ಐ ಆಮ್ ಅನ್ಕನ್ಸರ್ನ್ಡ್ ವಿತ್ ಯು, ನನಗೇನು ಜವಾಬ್ದಾರಿ ಇಲ್ಲ, ನಿಂದು ಹೋಗು ಅಂತ ಬಿಟ್ಬಿಡ್ಬೇಡಿ ಅವಳನ್ನ ಅಂತ ಅದರ ಅರ್ಥ. ಹೌದೋ ಅಲ್ವಾ? ಕಾಮನ್ ಸೆನ್ಸ್. 4 ಪಾದ ಇದೆ ಈ ಶ್ಲೋಕದಲ್ಲಿ. ಇಲ್ಲಿ ಕವಿಯ ಧ್ವನಿ ಏನು? ಕವಿ ಏನು ಹೇಳೋದಕ್ಕೆ ಹೊರಟಿದ್ದಾನೆ? ಈ ಕಾಲದಲ್ಲಿ ಇವ್ರು ರಕ್ಷಣೆ ಕೊಡಬೇಕು, ಆ ಕಾಲದಲ್ಲಿ ಅವ್ರು ರಕ್ಷಣೆ ಕೊಡಬೇಕು, ಈ ಕಾಲದಲ್ಲಿ ಇವ್ರು ರಕ್ಷಣೆ ಕೊಡಬೇಕು ಅಂತ ಮೂರೂ ಕಡೆ ರಕ್ಷಣೆ ಬಗ್ಗೆ ಮಾತಾಡಿದವನು. ಇದ್ದಕ್ಕಿದ್ದ ಹಾಗೇನೆ ಅವಳ ಬಗ್ಗೆ ಕನ್ಸರ್ನ್ ತೋರಿಸಿದವನು, ಸ್ತ್ರೀಯರ ಸೇಫ್ಟಿ ಬಗ್ಗೆ ಕನ್ಸರ್ನ್ ತೋರಿಸಿದವನು. ಇದ್ದಕ್ಕಿದ್ದಂಗೆ ಅವಳನ್ನು ಬೈದು ಬಿಡ್ತಾನೆ, ಅವಳನ್ನು ಕಂಡೆ ಮಾಡಿಬಿಡ್ತಾನೆ. ಕವಿಯನ ಅವನು ಹೀಗೆ ಮಾಡಿದರೆ ಲಾ ಮೇಕರ್ ಅವನು. ಸಾವಿರಾರು ವರ್ಷಗಳ ಕಾಲ ಅವನ ಮಾತುಗಳನ್ನು ನಾವು ಅನುಸರಿಸ್ತಾ ಇದ್ದೀವಲ್ಲ, ಆ ಯೋಗ್ಯತೆಗೆ ಅವನ ಅರ್ಹನ? ಅವನು ಅನುಸರಿಸ್ಕೊಂಡು ಬರ್ತಿರ್ಲಿಲ್ಲ ನಾವು. ಮನುಸ್ಮೃತಿಯನ್ನ ಇಂಡಿಯಾ ದೇಶದಿಂದ ಯುರೋಪಿಗೆ ಹೊತ್ತುಕೊಂಡು ಹೋಗಿ ಪ್ಲಾಟೋ ತನ್ನ ರಿಪಬ್ಲಿಕ್ ಪುಸ್ತಕದಲ್ಲಿ ಇನ್ನಿಲ್ಲದ ರೀತಿಯಲ್ಲಿ ಮಹತ್ವ ಕೊಟ್ಟು ವರ್ಣನೆ ಮಾಡಿದ್ದಾನೆ. ಅವನ ರಿಪಬ್ಲಿಕ್ ಪುಸ್ತಕದಲ್ಲಿ ವಿಶೇಷವಾದ ವಿಸ್ತೃತವಾದಂತಹ ಚರ್ಚೆ ಮಾಡಿದ್ದಾನೆ ಮನುಸ್ಮೃತಿ ಬಗ್ಗೆ ಪ್ಲಾಟೋ. ಯುರೋಪಿನ ಎಷ್ಟೋ ಜನ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಚಿಂತಕರು, ಇವರೆಲ್ಲ ತಿಳ್ಕೊಳ್ಳೋ ಹಾಗೆ ಯಾವುದೊಬ್ಬ ಹಗುರ ವ್ಯಕ್ತಿ ಅಲ್ಲ ಅವನು. ಅವನೊಬ್ಬ ಋಷಿ. ಅವನೊಬ್ಬರು ಎಷ್ಟೋ ಜನ ಋಷಿಗಳು ಬಂದು ದಯವಿಟ್ಟು ನಮಗೆ ಮಾರ್ಗ ತೋರಿ, ಸಮಾಜ ಕಟ್ಟುವುದಕ್ಕೆ ಯಾವಾಗಲೂ ಒಂದು ಕೋಡ್ ಆಫ್ ಕಂಡಕ್ಟ್. ಸಮಾಜ ಯಾಕೆ, ಒಂದು ಆರ್ಗನೈಸೇಷನ್ ಮಾಡಬೇಕಾದ್ರೆ ನಿಮ್ಗೆ ಬೈಲಾ ಬೇಕು, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಬೇಕು. ಒಂದು ಸಂಘ ಕಟ್ಟಬೇಕಾದ್ರೇ ಅದು ರಿಜಿಸ್ಟರ್ ಆಗಬೇಕು. ಯಾವ ಉದ್ದೇಶಕ್ಕಾಗಿ ಮತ್ತು ಯಾರ್ಯಾರ ಹಕ್ಕು ಎಷ್ಟು, ಯಾರ್ಯಾರ ಅಧಿಕಾರ ಎಷ್ಟು, ಅದೆಲ್ಲ ಪಕ್ಕ ಯು ಹ್ಯಾವ್ ಟು ಡಿಫೈನ್ ದಟ್. ಯುವರ್ ಆರ್ಗನೈಸೇಷನ್ ಮಸ್ಟ್ ಬಿ ಎ ವೆಲ್ ಡಿಫೈನ್ಡ್ ಆರ್ಗನೈಸೇಷನ್. ದಟ್ ಶುಡ್ ನಾಟ್ ಬಿ ಜಸ್ಟ್ ಎ ಮಾಬ್ ಆರ್ ಅನ್ ಆರ್ಬಿಟ್ರರಿ ಗ್ರೂಪ್ ಆಫ್ ಸಮ್ ಇಂಡಿವಿಜುವಲ್ಸ್ ಹೂ ಹ್ಯಾವ್ ಬಿಲ್ಟ್ ಇಟ್ ಅಕಾರ್ಡಿಂಗ್ ಟು ದೇರ್ ಓನ್ ವಿಮ್ಸ್ ಅಂಡ್ ಫ್ಯಾನ್ಸಿ. ಹಾಗೆ ಒಂದು ಸಮಾಜವನ್ನು ಕಟ್ಟುವಾಗ ಒಂದು ಸಂವಿಧಾನ ಬೇಕು.
ಆ ಸಂವಿಧಾನ ಕೊಡಿ ಅಂತ ಮೊಟ್ಟ ಮೊದಲು ಹಲವಾರು ಋಷಿಗಳು, ಯಾಕೆಂದರೆ ಆ ಕಾಲದಲ್ಲಿ ಋಷಿಗಳು ಇದ್ದದ್ದು ಸಮಾಜವನ್ನು ಗೈಡ್ ಮಾಡುವುದಕ್ಕೆ. ಆವಾಗ ಋಷಿಗಳೆಲ್ಲ ಒಂದು ಕಡೆ ಸೇರಿ ತಮ್ಮ ತಮ್ಮ ತಪಸ್ಸಿನಿಂದ ತಾವು ಏನೇನು ಕಂಡುಕೊಂಡಿದ್ರು, ವಿಷ್ಣು ಪುರಾಣದಲ್ಲಿ ಬರುತ್ತೆ ಇದು, ತಪಸ್ಸಿನಿಂದ ಏನೇನು ಕಂಡುಕೊಂಡಿದ್ರು ಅದನ್ನೆಲ್ಲ ಒಂದು ಈಗಿನ ಕಾನ್ಫರೆನ್ಸ್, ನ್ಯಾಷನಲ್ ಕಾನ್ಫರೆನ್ಸ್, ಡಾಕ್ಟರ್ಸ್ದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇತ್ಯಾದಿ ಸೇರುತ್ತೆ, ಹಾಗೆ ಒಂದು ಕಾನ್ಫರೆನ್ಸ್ ಮಾಡೋರು. ವಿಷ್ಣು ಪುರಾಣದಲ್ಲಿ ಸ್ಪಷ್ಟ ಚಿತ್ರ ಬರುತ್ತೆ. ರಾಜರನ್ನೆಲ್ಲ ಆಮೇಲೆ ಕರೆಸೋರಲ್ಲಿಗೆ ದೊಡ್ಡ ಯಜ್ಞ ಆಗೋದು. ಯಜ್ಞ ಅಂದ್ರೇ ಸಮಾಜಕ್ಕೆ ಉಪಯೋಗವಾಗುವ ಕಾರ್ಯ ಅಂತ, ಸಮಷ್ಟಿ ಹಿತಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಅಂತ. ರಾಜರನ್ನೆಲ್ಲ ಕರೆಸಿ, ನೋಡಿ ನಮ್ಮ ತಪಸ್ಸಿನಿಂದ ಇಂತಿಂಥ ಸತ್ಯಗಳನ್ನು ಕಂಡುಕೊಂಡಿದ್ದೀವಿ, ಸಮಾಜ ಹೀಗಿದ್ರೆ ಚೆನ್ನಾಗಿರುತ್ತೆ, ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆಲ್ಲ ಹೇಳೋರು. ಸಾಮಾನ್ಯವಾಗಿ ರಾಜರೆಲ್ಲ ಒಪ್ಕೊಂಡ್ಬಿಟ್ಟು ಹೋಗೋರು. ಋಷಿ ಹೇಳಿದ್ದಾರೆ ಅಂದರೆ ಭಾಳ ದೊಡ್ಡ ಅರ್ಥ, ಏನೂ ಸ್ವಾರ್ಥವಿಲ್ಲ ಅವ್ರಿಗೆ. ಋಷಿಗೆ ಏನೂ ಸ್ವಾರ್ಥವಿಲ್ಲ. ನಿಸ್ವಾರ್ಥತೆ, ತಪಸ್ಸು, ಪಾವಿತ್ರ್ಯ, ಬಹುಜನ ಹಿತಾಯ ಬಹುಜನ ಸುಖಾಯ ಅವನ ಉಸಿರು. ಆದ್ದರಿಂದ ಎಲ್ಲ ಒಪ್ಕೊಂಡು ಹೋಗ್ಬಿಡೋರು. ಹಾಗೆ ಒಂದು ಸಲ ಕಾರ್ತವೀರ್ಯಾರ್ಜುನ ತರಳೆ ತೆಗೆದ. ಈ ವೇಳೆಗೇನೆ 4 ಸಲ ತರಳೆ ತೆಗೆದಿದ್ದ. ಈ ಸಲ ತರಳೆ ತೆಗೆದು, ಇಲ್ಲಪ್ಪ ಎಲ್ಲ ಋಷಿಗಳು ಒಪ್ಕೊಂಡಿದ್ದಾರೆ, ನೀನು ಒಪ್ಕೊಳ್ಬೇಕು ಅಂತ ಆ ಋಷಿಗಳ ಕೌನ್ಸಿಲ್ನಲ್ಲಿ, ಕಾನ್ಫರೆನ್ಸ್ನಲ್ಲಿ ಜಮದಗ್ನಿ ಮಹರ್ಷಿಗಳು ಅಧ್ಯಕ್ಷತೆ. ಜಮದಗ್ನಿ ಮಹರ್ಷಿಗಳಿಗೂ ಕಾರ್ತಿವೀರ್ಯಾರ್ಜುನಿಗೂ ಇನ್ನಿಲ್ಲದ ಕ್ಲಾಶ್ ನಡೆದು ಜಮದಗ್ನಿ ಮಹರ್ಷಿಗಳನ್ನು ಕೊಂದು ಹಾಕಿಬಿಟ್ಟ. ಆ ರೋಷಕ್ಕೇನೆ ಅವನ ಮಗ ಪರಶುರಾಮ ತಪಸ್ಸು ಮಾಡಿ ಶಿವಧನಸ್ಸನ್ನು ಪಡೆದುಕೊಂಡು, ಈ ಕ್ಷತ್ರಿಯರಿಗೆಲ್ಲ ಬಹಳ ಕೊಬ್ಬು ಬಂದಿದೆ ಅಂತ ಹೇಳಿ, ಸೊಕ್ಕು ಬಂದಿದೆ ಅಂತ ಹೇಳಿ 21 ಸಲ ಕಥೆ. ಇಲ್ಲಿ ಸಂದರ್ಭ ಏನು ಅಂದರೆ, ಋಷಿಗಳು ರಾಜರನ್ನು ಕರೆದು ನಿಮ್ಮ ಸಮಾಜವನ್ನು ಹೀಗೆ ನಡೆಸಬೇಕಾಗುತ್ತೆ, ಇಲ್ಲ ಅನ್ನೋ ತೊಂದರೆ ಆಗುತ್ತೆ, ಸಮಾಜಕ್ಕೆ ಒಂದು ದಿಕ್ಕು ಬೇಕು, ಒಂದು ಮಾರ್ಗ ಬೇಕು, ಒಂದು ಗಮ್ಯಸ್ಥಾನ, ಒಂದು ಗುರಿ ಇರಬೇಕು ಯಾವುದೇ ಸೊಸೈಟಿಗೆ. ಗುರಿ ನೀವು ಇಟ್ಕೊಳ್ಳದೇ ಇರಿ, ಪ್ರಕೃತಿ ಇಟ್ಟಿದ್ದಾಳೆ. ಎವಲ್ಯೂಷನ್ ಇಸ್ ದಿ ಗೋಲ್. ಆ ಎವಲ್ಯೂಷನ್ನನ್ನು ಕರೆಕ್ಟಾಗಿ, ಮೆಥಾಡಿಕಲ್ ಆಗಿ, ಕಾನ್ಷಿಯಸ್ ಆಗಿ ಸಾಧಿಸುವುದು ಹೇಗೆ? ಪ್ರಾಣಿಗಳಿಗೂ ಮನುಷ್ಯನಿಗೂ ಅದೇ ಡಿಫರೆನ್ಸ್ ಇರೋದು. ದಟ್ ಈಸ್ ದಿ ಯುನೀಕ್ನೆಸ್ ಆಫ್ ಮ್ಯಾನ್. ಈ ಥಾಮಸ್ ಹಕ್ಸ್ಲಿ ಅಂತ ಚಾರ್ಲ್ಸ್ ಡಾರ್ವಿನ್ ಇದಾನಲ್ಲ, ಅವನ ಕ್ಲೋಸ್ ಅಸೋಸಿಯೇಟು, ಡಾರ್ವಿನ್ನಷ್ಟೇ ಗ್ರೇಟ್ ವಿಜ್ಞಾನಿ. ಥಾಮಸ್ ಹಕ್ಸ್ಲಿನ ಮೊಮ್ಮಗ ಜೂಲಿಯನ್ ಹಕ್ಸ್ಲಿ ಅಂತ ಬರ್ತಾರೆ, ತಾತನಷ್ಟೇ ದೊಡ್ಡ ವಿಜ್ಞಾನಿ. ಅವರು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನಲ್ಲಿ ಶಿಕಾಗೋದಲ್ಲಿ 100 years ಆಫ್ಟರ್ ಡಾರ್ವಿನ್ ಅನ್ನುವ ಕಾನ್ಫರೆನ್ಸ್ನಲ್ಲಿ ಒಂದು ವಿಷಯವನ್ನು ಮಂಡಿಸ್ತಾರೆ. ಆ ವಿಷಯ ಏನು ಗೊತ್ತಾ? ದಿ ಯುನೀಕ್ನೆಸ್ ಆಫ್ ಮ್ಯಾನ್, ಮನುಷ್ಯನ ವಿಶೇಷತೆ. ಏನು ಮನುಷ್ಯನ ವಿಶೇಷತೆ? ಎವಲ್ಯೂಷನ್ನನ್ನು ನೀನು ಆಕ್ಸಲರೇಟ್ ಮಾಡಬಹುದು. ಅಮೀಬಾಯಿಂದ ಮನುಷ್ಯ ಆಗೋದಕ್ಕೆ ಕೋಟ್ಯಾಂತರ ವರ್ಷಗಳು ಬೇಕಾಗುತ್ತೆ. ಪ್ರಕೃತಿ ತಾನೇ ಸ್ಲೋ ಸ್ನೇಲ್ ಸ್ಪೇಸ್ನಲ್ಲಿ ಎವಲ್ಯೂಷನ್ ಮಾಡ್ತಿರ್ತಾಳೆ. ಆದರೆ ಮನುಷ್ಯ ಜನ್ಮ ಬಂದುಬಿಟ್ರೆ ಇನ್ನು ಮುಂದೆ ಹಿ ಕ್ಯಾನ್ ಆಕ್ಸಲರೇಟ್ ದಿ ಪ್ರೋಸೆಸ್. ದಟ್ ಈಸ್ ದಿ ಯುನೀಕ್ನೆಸ್ ಆಫ್ ಮ್ಯಾನ್. ಇದನ್ನು ಮೊನ್ನೆ ಹೇಳಿದ್ರು ಅವರು. ಇದು ಉಪನಿಷತ್ಕಾರ ಯಾವತ್ತೋ ಗೊತ್ತಿತ್ತು. ಹೌ ಟು ಆಕ್ಸಲರೇಟ್ ದಿ ಎವಲ್ಯೂಷನರಿ ಪ್ರೋಸೆಸ್ ದಟ್ ಈಸ್ ಅಫುಟ್ ಇನ್ ಹ್ಯೂಮನ್ ವರ್ಲ್ಡ್, ದಟ್ ಈಸ್ ಯೋಗ, ದಟ್ ಈಸ್ ಆಧ್ಯಾತ್ಮ. ಅದು ಆಧ್ಯಾತ್ಮ ಅಂದರೆ. ಆ ಆಧ್ಯಾತ್ಮಿಕ ಜೀವನ ನಡೆಸುವುದಕ್ಕೆ ನಮ್ಮಲ್ಲಿ ಒಂದು ಡಿಸಿಪ್ಲಿನ್ ಬೇಕು. ಆ ಡಿಸಿಪ್ಲಿನ್ ಸ್ಮೃತಿ, ಎಲ್ಲರಿಗೂ ಅನ್ವಯಿಸುವಂಥ ಕಾನ್ಸ್ಟಿಟ್ಯೂಷನ್, ಸಮಷ್ಟಿ ಪ್ರಜ್ಞೆ ಇರಬೇಕು. ನನಗೆ ಹಕ್ಕು ಎಷ್ಟಿದೆಯೋ ಕರ್ತವ್ಯನೂ ಅಷ್ಟೇ.